ಕೊಲೆಗೂ ಮುನ್ನ ಅಂದರೆ ಕರ್ಕೊಂಬರೋದ್ರಿಂದ ಹಿಡಿದು ಹೆಣ ಬಿಸಾಕ ತನಕ ಯಾವ್ಯಾವ ವೆಹಿಕಲ್ಗಳನ್ನು ಬಳಸಲಾಯಿತು ಅವೆಲ್ಲ ವೆಹಿಕಲ್ಗಳನ್ನು ತಗೊಂಬಂದು ಈ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಮುಂದೆ ನಿಲ್ಲಿಸಿದ್ದಾರೆ. ನೋಡಿ, ಇದು ದರ್ಶನ್ ಬಳಸಿದಂಥ ವೆಹಿಕಲ್. ಇದು ಅದೇ ರೆಡ್ ವೆಹಿಕಲ್ ಬಂದಿದ್ದು. ಆ ಕಡೆಗಿರೋದು ಕಪ್ಪು ಸ್ಕಾರ್ಪಿಯೋ, ಡ್ರಾಪ್ ತಗೊಂಡಂಥ ಸ್ಕಾರ್ಪಿಯೋ ಅದು ಅಲ್ಲಿದೆ. ಈ ರೀತಿ ಯಾವ್ಯಾವುದನ್ನು ಕರ್ಕೊಂಬಂದ್ರಲ್ಲ ಅಂದರೆ ನೋಡಿ, 0006 ಇದು ಜೀಪ್. ಇದು ದರ್ಶನ್ ಬಳಸ್ತಿದ್ದಂಥ ಜೀಪ್. CCTV ವಿವರಗಳನ್ನು ನೋಡಿದಂಥ ಸಂದರ್ಭದಲ್ಲಿ, ದೃಶ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಇದೇ ಜೀಪಲ್ಲೇ ಬಂದಿರೋದು. ಇನ್ನು ಈ ಡ್ರಾಪ್ ತಗೊಂಡಂಥ ಆ ಜೀಪ್ ಇದೆಯಲ್ಲ, ಇದು ಸ್ಕಾರ್ಪಿಯೋ, ಅದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸಾಲಕ್ಕೆ ನಿಲ್ಲಿಸಿದ್ದಾರೆ ವೆಹಿಕಲ್ಗಳನ್ನು. ಜೊತೆಗೆ 2 ವೀಲರ್ಗಳು ಕೂಡ ಇವೆ ನೋಡಿ. ಅವನನ್ನು ಕಿಡ್ನ್ಯಾಪ್ ಮಾಡೋದ್ರಿಂದ ಹಿಡಿದು ಹೆಣ ಬಿಸಾಕೋ ತನಕ ಯಾವ್ಯಾವ ವೆಹಿಕಲ್ಗಳನ್ನು ಬಳಸಲಾಗಿದೆ ಅವೆಲ್ಲ ವೆಹಿಕಲ್ಗಳನ್ನು ಸಾಲಕ್ಕೆ ನಿಲ್ಲಿಸಿದ್ದಾರೆ. ಇವೆಲ್ಲವೂ ಕೂಡ ಸಾಕ್ಷಿಯಾಗಿ ನಿಂತಿವೆ. ಇದ್ಯಾರದ್ದೋ ಇದು 7375 ಸ್ಕಾರ್ಪಿಯೋ. ಇವೆಲ್ಲವೂ ಕೂಡ ಏನು ಅಂತಂದರೆ, ಈ ಲೋನ್ಗಿನ್ ಕಟ್ಟದೇ ಇರುವಂಥವ್ರು ಅಥವಾ ಸಾಲ ಕೊಟ್ಟು ಅದನ್ನು ತೀರಿಸದೇ ಇರುವಂಥವ್ರು ಅವ್ರದ್ದೆಲ್ಲ ಎತ್ತಕೊಂಬಂದಿರೋವು ಇವು. ಇವೆಲ್ಲವನ್ನು ಕೂಡ ಇಂಥ ಘನಕಾರ್ಯಕ್ಕೆ ಬಳಸಿದ್ದಾರೆ. ಇದು ದರ್ಶನ್ ಅವರ ಜೀಪ್. ಇದು ಪ್ರಶ್ನೆ ಬೇರೆ. ಆ ವೆಹಿಕಲ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೃತ್ಯಕ್ಕೆ ಬಳಸಿದಂಥ ಕಾರುಗಳಿವು, ವೆಹಿಕಲ್ಗಳು.